ಬೇಲೂರಿನ ಹಿರಿಯ ಮತ್ತು ಕಿರಿಯ ಸಿವಿಲ್ ನ್ಯಾಯಾಲಯದ ಸಿಬ್ಬಂದಿಗಳು ಹಾಗೂ ವಕೀಲರ ಸಂಘ ಅಭಿಯೋಜಕರ ಇಲಾಖೆಯ ನೌಕರರು ಪೊಲೀಸ್ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮಾಚರಣೆಯ ಅಂಗವಾಗಿ ಕಚೇರಿ ಮುಗಿದ ನಂತರ ಪ್ರತಿದಿನ ಸಂಜೆ 10 ದಿನ 21 ರೀತಿಯ ಗ್ರಾಮೀಣ ಕ್ರೀಡಾಕೂಟಕ್ಕೆ ನ್ಯಾಯಾಧೀಶೆ ಎಂಎಸ್ ಶಶಿಕಲಾ ಅವರು ನ್ಯಾಯಾಲಯದ ಮುಂಭಾಗದಲ್ಲಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ನ್ಯಾಯಾಲಯದಲ್ಲಿ ನೌಕರರು ಮತ್ತು ವಕೀಲರು ಒಂದೇ ಕುಟುಂಬದವರಂತೆ ಅನ್ಯೋನ್ಯತೆಯಿಂದ ಇರಬೇಕು ಹಾಗೂ ವಕೀಲರ ಮತ್ತು ಸಿಬ್ಬಂದಿಗಳ ಒಟ್ಟಿಗೆ ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ಒಳ್ಳೆ ಬಾಂಧವ್ಯ ಮೂಡುತ್ತದೆ. ಕ್ರೀಡೆ ನಮ್ಮ ಕೆಲಸದ ಒತ್ತಡವನ್ನ ನಿವಾರಿಸುವ ಔಷಧಿಯಾಗಿದೆ. ಪ್ರತಿದಿನ ಬೆಳಗ್ಗಿನಿಂದ ಸಂಜೆಯವರೆಗೆ ಕರ್ತವ್ಯ ನಿರ್ವಹಿಸುವ ವಕೀಲರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಸಂತೋಷ ತರುವ ಕ್ರೀಡಾಕೂಟವಾಗಿದೆ. ಸೋಲು ಗೆಲುವನ್ನ ಲೆಕ್ಕಿಸದೆ ಎಲ್ಲರೂ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಿಮ್ಮಲ್ಲಿರುವ ಪ್ರತಿಭೆಯನ್ನ ಹೊರತರಬೇಕೆಂದರು. ಇನ್ನು ಮೊದಲನೇ ದಿನ ನಡೆದ ಎಲ್ಲ ಕ್ರೀಡೆಯಲ್ಲೂ ನ್ಯಾಯಾಧೀಶರು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಕೇಳಿಕೊಂಡಾಗ ಅವರು ಆತ್ಮದಿಂದ ನಮಗೆಲ್ಲ ಹುರಿದುಂಬಿಸಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿ ನಾನು ನಿಮಗೆ ಸದಾ ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತ ಹೇಳಿ ಚಂದ್ರೇಗೌಡರಲ್ಲಿ ಕೇಳ್ಕೊಂತೀವಿ. ಹಾಗೆಯೇ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಇದೆ ನಮ್ಮ ನ್ಯಾಯಾಲಯದ ಆವರಣದಲ್ಲಿ. ಒಂದು ಎಲ್ಲರಲ್ಲಿ ನ್ಯಾಯಾಲಯದ ಸಿಬ್ಬಂದಿಗಳಾಗಲಿ ವಕೀಲರಾಗಲಿ ಒಂದು ಮನವಿಯಲ್ಲಿ ಭಾಗವಹಿಸಿ ಪ್ರೈಸ್ ಗೆಲ್ಲೋದು ಮುಖ್ಯ ಅಲ್ಲ, ನಾವು ಪಾರ್ಟಿಸಿಪೇಟ್ ಮಾಡೋದು ಮುಖ್ಯ. ನಾನು ಯಾಕೆ ಎಲ್ಲ ಜೊತೆನೂ ಮಾತಾಡಿ ಈ ಕ್ರೀಡಾಕೂಟ ಮಾಡೋಣ ಅಂದ್ಕೊಂಡಿದ್ರೆ ಅನ್ನೋದು ಇದ್ದೇ ಇರುತ್ತೆ. ಅದ್ರ ಜೊತೆ ಸ್ವಲ್ಪ ನಮಗೆ ಮೈಂಡ್ ಡೈವರ್ಟ್ ಆಗಿ ಒಂದು ಮನೋರಂಜನೆಯೂ ಸಹ ಬೇಕಾಗಿರುತ್ತೆ ಪ್ರತಿಯೊಂದು. ಈ ಕ್ರೀಡಾಕೂಟ ಆಯೋಜನೆ